ನನ್ನ ಮುದ್ದು ಹೆಂಡತಿ ಮಾತು ಮರೆಸ್ದೆ ಒಂದೇ ಒಂದ್ಸಲ ನನ್ನ ಹೆಸರು ಹೇಳು. ಸರ್, ಯಾರಾದ್ರೂ ಬರ್ತಾರೆ. ಬರ್ಲಿ, ಯಾರಾದ್ರೂ ನೋಡ್ತಾರೆ. ನೋಡ್ಲಿ. ಈಗಲೂ ಹೇಳಲ್ವಾ? ಸರ್, ಅಮ್ಮ ಕರೆದ್ರು. ಅನು, ಇದು ಮೋಸ. ಸರ್, ನಂಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಯಾರ್ಯ ಕೊಡೋದಾಗಿರ್ಲಿ ತಗೊಳೋದಾಗಿರ್ಲಿ ಬಾಕಿ ಉಳಿಸ್ಕೊಳ್ಳಲ್ಲ. ನಾನು ಕೇಳಿದ್ ಕೊಡ್ತೀನಿ ಅಂತ ಹೇಳಿ ಈಗ ಈ ಗೋಡ್ ಹೋಗೋದು ಸರಿನಾ? ಕೊಡ್ತೀನಿ ಅಂತ ಹೇಳಿದ್ ಹೌದು, ಆದ್ರೆ ಯಾವಾಗ ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಅನು, ತಡ ಆದಷ್ಟು ಬಡ್ಡಿ ಜಾಸ್ತಿ ಆಗತ್ತೆ, ಹುಷಾರು. ನನ್ಗನ್ಸೋ ಪ್ರಕಾರ ಆರ್ಯ ಸರ್ ಈ ಚಾಲೆಂಜ್ ಅಲ್ಲಿ ಗೆದ್ದೇ ಗೆಲ್ತಾರೆ. ಇವತ್ ನಿಂಗೆ ಆರ್ಯ ಸರ್ ಬಳೆ ತೊಡಿಸ್ತಾರೆ, ನೋಡ್ತಿರು. ಆರ್ಯ ಸರ್ ಅಷ್ಟ್ ಜನರ ಮುಂದೆ ಬಂದು ನನ್ ಕೈಗೆ ಬಳೆ ತೊಡಿಸ್ತಾರ? ಚಾನ್ಸೇ ಇಲ್ಲ. ಸರಿ ಅನು, ನಾ ಬರ್ತೀನಿ ಇರು. ಯಾಕೆ? ಹೇರ್ ಪಿನ್ ಅಮ್ಮನ್ ರೂಮಲ್ಲಿ ಇದೆ, ಹೂ ಮುಡ್ಕೋಬೇಕಲ್ವಾ, ತಗೊಂಡ್ ಬರ್ತೀನಿ. ಸರ್, ಸರ್, ನೀವಿಲ್ಲೇನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡ್ತಾರೆ. ನೀನೇ ಕೂಗಿ ಕರಿಬೇಡ. ಇಲ್ಲಿಗೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ನಿನಗೇನೋ ಕೊಡೋದಿತ್ತು. ನನಗ? ಏನು?
ಮ್ಯಾಮ್, Anu, if you both are ready, we'll announce the next event. Yes, Meera. We both are ready. Okay, sir. Wait, Meera. ಆಗಲಿಂದ ನಿನ್ನನ್ನೇ ಹುಡುಕ್ತಿದ್ದೆ, ಆದರೆ ಯು ಆರ್ ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಹಿಯರ್. ಐ ಮಸ್ಟ್ ಸೇ ದಿಸ್ ನೌ. ನೀನು ಯು ಆರ್ ದ ಮಾಸ್ಟರ್ ಆಫ್ ಎವ್ರಿಥಿಂಗ್ ಮೀರಾ. ನಮ್ಮ ಮದುವೆ ಉಸ್ತುವಾರಿನ ನೀನು ಇಷ್ಟು ಸುಂದರವಾಗಿ ನಡೆಸ್ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಮೀರಾ. ನನ್ನ ಕಡೆಯಿಂದನೂ ಮ್ಯಾಮ್. ಎಸ್ ಮೀರಾ, ಈ ಮದುವೆನ ನೀನಿಲ್ಲದೆ ಇನ್ಯಾರು ಇಷ್ಟು ಸುಂದರವಾಗಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದು ನಿನ್ನಿಂದ ಮಾತ್ರ ಸಾಧ್ಯ. ಐ ಮೀನ್, Excuse me, sir. I need to take this call. If you both are ready, just let me know. I'll announce the things, and you guys can assemble in stage 4. ಥ್ಯಾಂಕ್ಸ್ ಜೆಂಡೆ, ಕಾಲ್ ಮಾಡಿದ್ದಕ್ಕೆ. ಆಮೇಲೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಅದಕ್ಕೆ ಹೇಳಿದ್ದು ಸರ್, ಯಾರಾದ್ರೂ ಬರ್ತಾರೆ ಅಂತ. ನೋಡಿ, ಈಗ ಮೀರಾ ಮ್ಯಾಮ್ ಬಂದ್ ಹೋದ್ರು. ಮೀರಾ ಈಗ ಮಾತ್ರ ಅಲ್ಲ, ಜೀವನ ಪೂರ್ತಿ ಬರ್ತಾನೆ ಇರ್ತಾರೆ. ಅಂದ್ರೆ ಮೀರಾ ಹಾಕೋ ಶೆಡ್ಯೂಲನ್ನೇ ನಾನು ಫಾಲೋ ಮಾಡಬೇಕಲ್ಲ. ಐ ಮೀನ್, ಇನ್ಮೇಲೆ ನಾವಿಬ್ರು ಫಾಲೋ ಮಾಡಬೇಕಲ್ಲ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ನಾನು ಹೇಳಿದ್ದು ಸರಕ್ಕೆ. ಸರ್, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಇಷ್ಟೊತ್ತು ಈ ಸರ ನನ್ನ ಕೈಯಲ್ಲೇ ಇತ್ತು, ಆದರೆ ಇದು ಇಷ್ಟು ಅಂದವಾಗಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಈಗ ಈ ಸರ ನಿನ್ನ ಕೊಳ್ಳಿಗೆ ಹಾಕಿದ ತಕ್ಷಣ ಸಾಕು ಸಾಕು ಸಾಕು. ಅಂದ ಬಣ್ಣಿಸುವಾಗ ಅರ್ಧಕ್ಕೆ ತುಂಡರಿಸಲು ಕವಿ ಮನಸ್ಸು ವಿಲವಿಲವಾಡುವುದು ಸರ್ವಜ್ಞ. ಅಂದ ಬಣ್ಣಿಸ್ತಿಲ್ಲ, ಬರೀ ಸುಳ್ಳು. ಅಮ್ಮೋ, ಈ ಹುಡುಗಿಗೆ ಹೇಗಪ್ಪ ನಂಬಿಸ್ಲಿ? ಒಳ್ಳೆ ಡ್ರಾಮಾ ಮಾಸ್ಟರ್ ಸರ್ ನೀವು. ಅರೆ, ಚಾಲೆಂಜ್ ಹಾಕಿರೋದನ್ನ ಮರ್ಸೋದಕ್ಕೆ ಈ ಡ್ರಾಮಾ ಮಾಡ್ತಿದ್ದೀರಾ ಅಲ್ವಾ? ನೋ ಚಾನ್ಸ್. ಚಾಲೆಂಜ್ ಇಸ್ ಚಾಲೆಂಜ್. ಹಲೋ, ಚಾಲೆಂಜ್ ಅಂತ ಬಂದಾಗ ನಾವು ಗೊತ್ತಲ್ಲ, ಸಾಹಸ ಸಿಂಹ ಆಗ್ಬಿಡ್ತೀವಿ ಅಷ್ಟೇ. ಹೌದಾ? ಹೌದು. ನೋಡೋಣ. ನಿನ್ನ ಯಾವ ಆಸೆಗಳನ್ನು ನಾನು ನಿರಾಸೆ ಮಾಡಲ್ಲ. ಇಟ್ಸ್ ಅ ಪ್ರಾಮಿಸ್. Pick up the phone. ಈ ಬಿಳಿಯಾನ ಎಷ್ಟೊತ್ತಿಗೆ ಬರುತ್ತೆ? ಇಡೀ ಜೊತೆ ಕಮ್ಯುನಿಕೇಶನ್ ಸೇರೋಗ್ತಿಲ್ಲ. ನಾನ್ ಬಿಟ್ರೆ ಬೇರೆ ಯಾರು ಸಹ ಫಾಲೋ ಕೂಡ ಮಾಡೋಕ್ಕಾಗೋದಿಲ್ಲ. ಅದ್ ಒಂದ್ ಕೆಲಸ ಆಗ್ಬಿಟ್ರು ನೋಡ್ರಿ. ಏನ್ ಚಿಕ್ಕ ಸಾಹೇಬ್ರು ಯಾಕೋ ಒಂದಿಟ್ಟು ಟೆನ್ಷನ್ ಆಗಿರೋ ಹಂಗದಿರಲ್ಲ. ಅದು ಅಣ್ಣನ ಮದುವೆ ಅಂದ್ರೆ ಏನ್ ಸಾಮಾನ್ಯನ? ಈ ಸಡಗರ, ಈ ಸಂಭ್ರಮ, ಈ ಒಂದು ಮದುವೆ ಸಾಮಾನ್ಯರ 100 ಮದುವೆ ಸಮ. ಖರವಾತ ಅಂದ್ರೆ ನೋಡ್ರಿ, ಅರೆ ಅಣ್ಣ ಅಂತಿದ್ದಂಗೆ ಅಣ್ಣ ಬಂದ ಬಿಟ್ರು ನೋಡ್ರಿ. ನನ್ನ ಬಗ್ಗೆನ ಮಾತು? ಇಲ್ಲಿ ಇನ್ಯಾರ ಬಗ್ಗೆ ಮಾತಿರ್ತೈತ್ರಿ ಸರ್? ಏನು
ಕೊರತೆ ಇಲ್ಲ ತಾನೆ? ಹೊರತೆ ಹೋಗ ನಿಮ್ಮ ಈಗ ಎಷ್ಟು ಬೀಗರು ಹೇಳ್ತಿದ್ರು ಇದು ಒಂದು ಮದುವೆ 100 ಮದುವೆಗೆ ಸಮ ಅಂತ. ಇಲ್ಲಿ ಊಟ ಆದ್ಮೇಲೆ ಕೊಡೋ ಸಿಹಿನ ಒಂದು ಹೊತ್ತಿನ ಊಟಕ್ಕೆ ಸಮ ಆಗ್ತದೆ. ಸರ್ ನೀವು ಯಾರನ್ನಾರು ಹುಡ್ಕೊಂಡ್ ಬಂದ್ರ? ಅಮ್ಮನ್ನ ನೋಡೋಣ ಅಂತ ಬಂದೆ. ಇಲ್ಲೆಲ್ಲ ಸರಿಯಾಗಿದೆ ತಾನೆ, ನಿದ್ದೆ ಬಂತಲ್ವಾ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಅದೆಲ್ಲ ಬರೋಬ್ರಿ. ಆದ್ರೆ ಅಮ್ಮ ಬಾಳೆಶಾಸ್ತ್ರದಾಗ ಅದರ ನನಗೆ ಬಾಳೆಶಾಸ್ತ್ರ ನಡೀತೈತಲ್ಲ. ಹೌದಲ್ಲ, ನಾನು ಹೇಳಿದ್ಲು, ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ. ಇಲ್ರಿ ಅಲ್ಲಿ ಹೆಂಗಸರು ಅಷ್ಟೇ ಇರ್ತಾರೆ, ನಮಗೇನು ಕೆಲಸ ಇಲ್ಲ ಅಲ್ಲಿ. ನಾವು ಗಂಡಸರು ಹೋಗಂಗಿಲ್ಲ ಅಲ್ಲಿ. ಆದರೂ ಒಂದು ಹೆಜ್ಜೆ ನೋಡ್ಕೊಂಡು ಬಂದ್ಬಿಡ್ತೀನಿ. ಅಲ್ರಿ ಸರ್, ಅದು ಸರ್ ನೀವು ಹೋಗಿದ್ ಬನ್ನಿ. ಅಲ್ರಿ ಒಂದೇ ಮಾತಿಗೆ ಕೆನ್ನಿ ಕೆಂಪಾಗಿ ಹೋತಲ್ಲ ನೀವು ಮಣಿಮೈಂದು. ಅಲ್ರಿ ಬೀಗ್ರೆ, ನೀವು ನಿಮ್ಮ ಮದುವೆ ಬಳೆ ಶಾಸ್ತ್ರದಲ್ಲಿ ಹೀಗೆ ಕದ್ದು ಮುಚ್ಚಿ ನೋಡಿದ್ದು ಉಂಟೋ? ಹಲೋ ಹಲೋ, ಯಾಕ್ರಿ ಫೋನ್ ರಿಸೀವ್ ಮಾಡ್ತೀರಾ ನೀವು? ನಿಮ್ ಜೊತೆ ಕಮ್ಯುನಿಕೇಶನ್ ಸರಿ ಹೋಗ್ತಿಲ್ಲಲ್ಲ. ಅಲ್ಲ ಬಿಳಿಯ ನಾನು ಯಾವಾಗ ಕಳಿಸ್ತೀರ ನೀವು? ನಾಳೆ ದಾದ ಮುಹೂರ್ತ ಬೇರೆ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಇಲ್ಲ, ಎಷ್ಟು ಬೇಕಾಗುತ್ತೋ ಅಷ್ಟು ಬೇಕು ಕಳಿಸಿ ಅಷ್ಟೇ. ಹಲೋ, ಸತ್ಯ ಆನೆ ಬಂದ್ಬಿಟ್ರೆ ಸಾಕು. ದಾದನ್ಗೆ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಯಾವತ್ತೂ ಆಗಿರಬಾರ್ದು. ಜಸ್ಟ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಕ್ಲಾಸಿಕ್ ಕಾಂಬಿನೇಷನ್, ಹಸಿರು ಮತ್ತೆ ಕೆಂಪು ನಿನಗ್ ಸಕ್ಕತ್ತ ಕಾಣಿಸುತ್ತೆ. ಇದನ್ನೇ ಹಾಕೋ ಅಣ್ಣ, ಅದನ್ನೇ ತೋರಿಸಿ. ಹೇ ಬ್ಯಾಂಗಲ್ ಮ್ಯಾನ್,
ಕೇರ್ಫುಲ್. ಆಮೇಲೆ ಬ್ರೋ ಇನ್ ಲಾಗ್ ಏನಾದ್ರು ನೀವು ಅವ್ರ ಹುಡುಗಿಗ್ ನೋವು ಮಾಡಿದೀರಾ ಅಂತ ಗೊತ್ತಾದ್ರೆ ಕೋಪ ಮಾಡ್ಕೊಂತಾರೆ. ಹೌದಾ? ನಮ್ ಸಂಜುಗ್ ಅಷ್ಟು ಸಿಟ್ಟು ಬರ್ತದ? ಇಲ್ಲ ಇಲ್ಲ, ಪರಿಸ್ಥಿತಿ ಅರಿವಿಲ್ದೆ ಯಾರ ಮೇಲೂ ಸಿಟ್ಟು ಮಾಡ್ಕೊಳಲ್ಲ. ಸಿಟ್ಟು ಬಂದ್ರೆ ಎದುರಿಗಿರೋರಿಗೆ ತುಂಬಾ ಕಷ್ಟ. ಆರ್ಯ ಸೂರ್ಯನ್ ತರ ಸುಟ್ಟಾಕ್ಬಿಡ್ತಾನೆ. ಪಾಪ ಬಳೆಗಾರ ಅಂಕಲ್ ಈಗ ಅನುಗೆ ಬಳೆ ತೊಡ್ಸ್ಬೇಕೋ ಬೇಡವೋ ಅಂತ ಗಾಬರಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ನೀವೇನ್ ಚಿಂತೆ ಮಾಡ್ಬೇಡಿ, ಆರಾಮಾಗಿ ತೊಡ್ಸಿ. ಅಣ್ಣ ಇದ್ ಬೇಡ, ಬೇರೆ ಹಾಕಿ. ಅಣ್ಣ ಇದು ಬೇಡ, ಬೇರೆ ಹಾಕಿ. ಇದು ಬೇಡ, ಬೇರೆ ಹಾಕಿ. ಯಾಕನು ಯಾವ್ದು ಇಷ್ಟ ಆಗ್ತಿಲ್ವಾ? ಬೇರೆ ಆಪ್ಷನ್ಸ್ ಬೇಕಾದ್ರೆ ತರ್ಸೋಣ. ಅನು ಇಲ್ಲ ಅಮ್ಮ, ಇದೇ ಓಕೆ. ಅನು ನೋವಾಯ್ತಮ್ಮ? ಏನ್ರಿ ಮಾಡ್ತಿದ್ದೀರಾ? ಈಗ ತೋರಿಸೋದು ಬಳೆನ ನಾಜುಕಾಗಿ ತೋರಿಸ್ಬೇಕು. ನಮ್ಮನು ಎಂತ ಸೂಕ್ಷ್ಮದ ಹುಡುಗಿ. ನೀವು ಬನ್ನಿ ಇಲ್ಲಿ. ರಜನಿ ಎಂತ ಸೀನು ನೋಡು, ಲಕ್ಕಿ ಹುಡುಗಿ. ಯಾವ ಬಣ್ಣದ ಬಳೆ ಬೇಕು? ಕೆಂಪು, ಹಳದಿ, ಹಸಿರು